ಕುಂ ವಿ ಎಂದೇ ಪ್ರಸಿದ್ಧರಾದಂಥ ಕುಂ ವೀರಭದ್ರಪ್ಪ ಅವರು ಈ ಕಥೆಯನ್ನ ಬಹಳ ಅಚ್ಚುಕಟ್ಟಾಗಿ ವಾಸ್ತವಕ್ಕೆ ನಿಲುಕುವಂತೆ ಕಟ್ಟಿಕೊಟ್ಟಿದ್ದಾರೆ. ಶಿಕ್ಷಣ ಎಲ್ಲರಿಗೂ ಸಮಾನ ಹಕ್ಕಾಗಬೇಕು. ಶುಲ್ಕದ ಕಾರಣದಿಂದಾಗಿ ಬಡವರ್ಗದ ಜನರಿಗೆ ಶಿಕ್ಷಣ ಅಂತಕ್ಕಂಥದ್ದು ಹೊರತಾಗಬಾರ್ದು. ಶಿಕ್ಷಣ ಎಂದು ವ್ಯಾಪಾರೀಕರಣ ಆಗಬಾರ್ದು. ಸಮಾಜದಲ್ಲಿ ಶಿಕ್ಷಣದಿಂದ ಎಲ್ಲವೂ ಸಮಾನ ಆಗಬೇಕು ಅನ್ನುವ ಹಿನ್ನೆಲೆಯಲ್ಲಿ ಈ ಒಂದು ಕತೆ ಬಹಳ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ. ಕಥೆಯಲ್ಲಿ ಶುಲ್ಕ ಕಟ್ಟಲಾಗದೆ ಒಬ್ಬ ವಿದ್ಯಾರ್ಥಿ ತನ್ನ ಬದುಕನ್ನೇ ಬೇರೆ ದಾರಿಗೆ ಬದಲಿಸಿಕೊಂಡಂತಹ ಒಂದು ಕ್ರಮ ಇದೆಯಲ್ಲ, ಇದು ವ್ಯವಸ್ಥೆಗೆ ಹಿಡಿದ ಕನ್ನಡಿಯಾಗಿದೆ. ಈ ಕಥೆಯಲ್ಲಿ ಬರ್ತಕ್ಕಂತ ಪಾತ್ರಗಳನ್ನ ನೋಡೋದಾದ್ರೆ, ಮೊದಲಿಗೆ ಕಥಾನಾಯಕ ಮೇಷ್ಟ್ರನ್ನ ನೋಡ್ಬೋದು. ಆ ಮೇಷ್ಟ್ರ ಹೆಂಡತಿ ಅನ್ನಪೂರ್ಣ ಅವರನ್ನ ನೋಡ್ಬೋದು. ಆನಂತರದಲ್ಲಿ ಮೇಷ್ಟ್ರ ಅಚ್ಚುಮೆಚ್ಚಿನ ಶಿಷ್ಯ ಅಶೋಕನನ್ನ ನೋಡ್ಬೋದು. ಇಲ್ಲಿ ಅಶೋಕನೇ ಕೇಂದ್ರ ಬಿಂದು. ನಂತರದಲ್ಲಿ ಅಶೋಕನ ತಂದೆ ಶಿವರಾಮರಾಯ, ಇವರ ಮತ್ತೋರ್ವ ಮಗಳು ಅಲುಮೇಲಮ್ಮ. ಈಕೆ ಅಶೋಕನಿಗೆ ಅಕ್ಕ. ಈ ಅಲುಮೇಲಮ್ಮನಿಗೆ ಒಬ್ಳು ಮಗಳಿರ್ತಾಳೆ, ಅವಳು ಮೀನಾಕ್ಷಿ. ಇದಿಷ್ಟು ಪಾತ್ರಗಳ ಸುತ್ತ ಎಣೆದುಕೊಳ್ಳುವ ಈ ಒಂದು ಕತೆ ಅದ್ಭುತವಾಗಿ ವಾಸ್ತವನ್ನ ತೋರಿಸ್ಕೊಡ್ತಾ ಹೋಗುತ್ತೆ. ಬನ್ನಿ ಕತೆಗೆ ಎಂಟ್ರಿ ಆಗೋಣ. ಒಂದು ದಿನ ಸಂಜೆ ಮಳೆ ಬರುವ ಕಾಲ. ಗಾಳಿ, ಗುಡುಗು, ಮಿಂಚು ಕಾಣಿಸ್ಕೊಳ್ತಾ ಇದೆ. ಓಣಿಯಲ್ಲಿ ಮಲಗಿದ ನಾಯಿ ಈ ಮಳೆ ಬರುವ ಸಂಭವವನ್ನ ನೋಡಿ ಗೀಳಿಡ್ತಾ ಇದೆ. ಅವತ್ತಿನ ದಿನ ಈ ಮೇಷ್ಟ್ರು ಎಲ್ಲೂ ಹೊರಗೋಗದೆ ಮನೆಯಲ್ಲಿ ಉಳ್ಕೊಂಡಿರ್ತಕ್ಕಂಥದ್ದು ಅನ್ನಪೂರ್ಣಗೆ ತುಂಬಾ ಸಂತೋಷ ತಂದಿದೆ. ಜೊತೆಗೆ ಈ ಮಳೆ ಬರುವ ಕಾಲದಲ್ಲಿ ಏನಾದ್ರೂ ಬಾಯಿಗೆ ಕುರುಕುಲು ತಿಂಡಿಯನ್ನ ಮಾಡಿಕೊಟ್ರೆ ಎಷ್ಟೊಂದು ಚೆನ್ನ ಅಂತ ಹೇಳಿ ಅವುಗಳ ಏರ್ಪಾಟನ್ನ ಮಾಡ್ತಾ ಇದ್ದಾರೆ. ಅಂದೇ ಶಾಲಾ ವಾರ್ಷಿಕೋತ್ಸವ ಈ ಒಂದು ಮೇಷ್ಟ್ರ ಮಕ್ಕಳಿಗೆ ಆಗಿರೋದ್ರಿಂದ ಆ ಮಕ್ಕಳು ವಾರ್ಷಿಕೋತ್ಸವದಲ್ಲಿ ಮಿಂದು ಎದ್ದು ಬಿದ್ದು ಬಂದು ಈಗ ಮಲಗಿದ್ದಾವೆ. ಗುಡುಗು ಮಿಂಚುಗಳ ಆರ್ಭಟ ಜಾಸ್ತಿ ಆಗ್ತಿದ್ದ ಹಾಗೇನೆ ಏಕಾಏಕಿ ಕರೆಂಟ್ ಹೋಗುತ್ತೆ. ಈ ಒಂದು ಕರೆಂಟು ಹೋದ ತಕ್ಷಣದಲ್ಲಿ ಅಲ್ಲೇ ಚಿಮಿಣಿ ದೀಪವನ್ನ ಹಚ್ಚಬೇಕಾಗಿರುತ್ತೆ. ಬೆಂಕಿ ಕಡ್ಡಿಯನ್ನ ಹುಡುಕ್ತಾ ಇದ್ದಾರೆ. ತಕ್ಷಣದಲ್ಲಿ ಬೆಂಕಿ ಕಡ್ಡಿಯು ಸಿಕ್ಕಿಲ್ಲ. ಜೊತೆಗೆ ಸಿಕ್ತು ಒಂದೇ ಕಡ್ಡಿ ಇತ್ತು. ಒಂದೇ ಕಡ್ಡಿಯಲ್ಲಿ ಈ ದೀಪವನ್ನ ಹಚ್ಚಿ ಈ ಗಾಳಿಗೆ ತಡೆದುಕೊಳ್ಳುವಂತೆ ಕಾಪಾಡಬೇಕು. ಇಲ್ಲಿ ಮನುಷ್ಯರ ನಿಯಂತ್ರಣದಲ್ಲಿ ದೀಪಗಳಿರ್ತಾವೋ, ದೀಪದ ನಿಯಂತ್ರಣದಲ್ಲಿ ಮನುಷ್ಯರಿರ್ತಾರೋ, ಈ ಒಂದು ವಾತಾವರಣ ಸೃಷ್ಟಿಯಾಗಿದೆ ಅಂದಿನ ಸಂಜೆ. ಆ ದೀಪದ ಸಣ್ಣ ಬೆಳಕು, ಬಾಯಿಯಲ್ಲಿ ಕುರುಕುಲು ತಿಂಡಿ ಹಾಗೆಯೇ ತಿಂತಾ ಇರ್ಬೇಕಾದ್ರೆ ಭಾರತದ ಅರ್ಥ ವ್ಯವಸ್ಥೆಯ ಮೇಲೆ ಇವರ ದೃಷ್ಟಿಕೋನ ಹೋಗುತ್ತೆ. ಮೊದಲಿಗೆ ಈ ಮೇಷ್ಟ್ರ ಹೆಂಡತಿ ಅನ್ನಪೂರ್ಣ ಭಾರತದ ಆರ್ಥಿಕ ವ್ಯವಸ್ಥೆಯನ್ನ ಚರ್ಚೆ ಮಾಡಲು ಆರಂಭಿಸ್ತಾರೆ. ಇಲ್ಲಿ ಈಕೆ ಪದವಿ ಪೂರ್ಣ ಶಿಕ್ಷಣವನ್ನ ಮುಗಿಸಿದ್ದರೂ ಕೂಡ ಬಹಳ ಪ್ರತಿಭಾನ್ವಿತೆಯ ರೀತಿಯಲ್ಲಿ ವಾದ ವಿವಾದಗಳಿಗೆ ಇಳಿತಾ ಇದ್ದಾರೆ. ಹೀಗೆ ಭಾರತದ ಆರ್ಥಿಕ ವ್ಯವಸ್ಥೆಯನ್ನ ಚರ್ಚೆ ಮಾಡ್ತಾ ಸಾಮಾಜಿಕ ವ್ಯವಸ್ಥೆಯನ್ನ ಚರ್ಚೆ ಮಾಡ್ತಾ ಜಾತಿ ವ್ಯವಸ್ಥೆಯನ್ನ ಚರ್ಚಿಸುತ್ತಾ ಕೊನೆಗೆ ತನ್ನ ಮನೆಯ ಸಾಮಾಜಿಕ ಸ್ಥಿತಿಗೆ, ತನ್ನ ಮನೆಯ ಆರ್ಥಿಕ ಸ್ಥಿತಿಗೆ ಬಂದ್ಬಿಡುತ್ತೆ ಮಾತುಗಳು. ತಕ್ಷಣದಲ್ಲಿ ಅನ್ನಪೂರ್ಣ ಮೇಷ್ಟ್ರಿಗೆ ಹೇಳ್ತಾರೆ, ನೀವು ಶಾಲೆ ಬಿಟ್ಟ ಮೇಲೆ ಕ್ಲಬ್ಬು ಗಿಬ್ಬು ಅಂತ ಹೊರಗೋಗದೆ ಮನೆಯಲ್ಲಿ ಬಂದು ಉಳಿದ್ರೆ ನಮ್ಮ ಆರ್ಥಿಕ ಸ್ಥಿತಿ ಉತ್ತಮ ಆಗ್ತದೆ, ಇದರಲ್ಲಿ ನಿಮ್ಮ ಪಾತ್ರ ಹೆಚ್ಚು ಎಂಬುದಾಗಿ ವಾದವನ್ನ ಆರಂಭಿಸ್ತಾರೆ. ಅದಕ್ಕೆ ಮೇಷ್ಟ್ರು, ಕಡ್ಲೆ ಎಣ್ಣೆಯಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ, ಹಣ ಜಾಸ್ತಿ, ಆದರೆ ಅದಕ್ಕೆ ತಕ್ಕಂತೆ ಅಂದ್ರೆ ಆರ್ಥಿಕ ಸ್ಥಿತಿಗೆ ತಕ್ಕಂತೆ ಬೇರೆ ಎಣ್ಣೆಯನ್ನ, ಸೂರ್ಯಕಾಂತಿ ಎಣ್ಣೆಯನ್ನ ಬಳಸಬಹುದಲ್ಲ, ಇಲ್ಲೂ ನಿನ್ನ ಜಾಣತನವನ್ನ ತೋರಿಸಿ ಆರ್ಥಿಕ ಸಮಾನತೆಯನ್ನ ಕಾಪಾಡಬಹುದಲ್ಲ ಎಂಬುದಾಗಿ ಮಾಸ್ಟರ್ ವಾದವೂ ಕೂಡ ಆರಂಭ ಆಗುತ್ತೆ. ಕೊನೆಗೆ ಅನ್ನಪೂರ್ಣ, ಇಷ್ಟೆಲ್ಲ ನೀವು ವಾದ ಮಾಡ್ತೀರಿ, ಆದ್ರೆ ಸಿಗರೇಟ್ ಸೇದೋದ್ ಬಿಟ್ಟಿದ್ದೀರಾ, ಬಿಯರ್ ಕುಡಿಯೋದ್ ಬಿಟ್ಟಿದ್ದೀರಾ, ಹೀಗೆ ಮಾತಾಡ್ತಿರಲ್ಲ ಎಂಬುದಾಗಿ ವಾದವನ್ನ ಆರಂಭಿಸುವುದರ ಜೊತೆಗೆ ಕಣ್ಣೀರನ್ನು ಹಾಕಲು ಶುರು ಮಾಡ್ತಾರೆ. ಹೋದ ಯುಗಾದಿಯಲ್ಲಿ ಒಂದು ಸೀರೆ ಕೊಡ್ಸಿದ್ದು ನೀವು, ನಾನು ಅದನ್ನೇ ಇಲ್ಲಿವರೆಗೆ ಉಟ್ಕೊಳ್ತಿದ್ದೀನಿ, ಆಗಾಗ ಹೊಲ್ದುಕೊಳ್ಳೋದು ನಿಮ್ಮ ಕಣ್ಣಿಗೇನು ಕಾಣಿಸೋದಿಲ್ಲ ಎಂಬುದಾಗಿ ಹೇಳ್ತಾನೆ ತಾನು ಕೋಣೆಗೆ ಹೋಗಿ ಮುಸಿ ಮುಸಿ ಅಳುತ್ತಾ ಮಲಗಿಬಿಡ್ತಾರೆ. ಒಟ್ಟಾರೆಯಾಗಿ 3 ಮಕ್ಕಳ ಸಂಸಾರದೊಂದಿಗೆ ಗಂಡ ಹೆಂಡತಿ ಜೀವನವನ್ನ ಹೀಗೆ ನಿಭಾಯಿಸ್ತಾ ಇರ್ಬೇಕಾದ್ರೆ ಸಂಬಳ ಬಂದಿದ್ದು ತಿಂಗಳ ಕೊನೆಯಲ್ಲಿ ಏನೂ ಇಲ್ಲದಂತೆ ಆಗ್ಬಿಡ್ತದೆ. ಇದು ಇವರನ್ನ ಹೆಚ್ಚು ಕಾಡ್ತಾ ಇದೆ. ಆನಂತರದಲ್ಲಿ ಮೇಷ್ಟ್ರು ಇನ್ನು ವಾದ ವಿವಾದ ಮಾಡಿ ಏನು ಪ್ರಯೋಜನ ಅಂತ ತೀರ್ಮಾನಕ್ಕೆ ಬಂದು ಆಕೆ ಮಲಗಿದ್ದಲ್ಲಿಗೆ ಹೋಗಿ
ಸೊಳ್ಳೆ ಪರ್ದ ಇದೆಯೇ ಎಂದು ಕನ್ಫರ್ಮ್ ಮಾಡಿಕೊಂಡು ಆ ನಂತರದಲ್ಲಿ ಹೊರಗೆ ಬಂದು ಯಥಾಸ್ಥಿತಿಯಲ್ಲಿ ಒಂದು ಸಿಗರೇಟ್ ಅನ್ನ ಹಚ್ಚುತ್ತಾರೆ. ಅಷ್ಟರಲ್ಲಿ ಮಳೆಯೂ ಕೂಡ ಶುರುವಾಗಿದೆ. ಮನೆಯ ಹೊರಭಾಗದಲ್ಲಿದ್ದಂತ ಮರದಲ್ಲಿ ಹಕ್ಕಿಗಳು ಗೂಡನ್ನ ಸೇರಿ ತಮ್ಮ ಶಬ್ದವನ್ನು ಕೂಡ ನಿಲ್ಲಿಸಿವೆ. ಮಳೆ ಹುಯ್ತಾ ಇದೆ. ಅಂಥದೇ ಸಂದರ್ಭದಲ್ಲಿ ಏಕಾಏಕಿ ಯಾರೋ ಬಂದು ಡೋರ್ ಅನ್ನ ಡಬ ಡಬ ಬಡಿದ ಶಬ್ದ ಬರುತ್ತದೆ. ಇಂಥ ಸಂದರ್ಭದಲ್ಲಿ ಯಾರು ಬಡಿತಿದ್ದಾರೆ ಅಂತಕ್ಕಂಥ ಒಂದು ಗಾಬರಿಯೂ ಆಗುತ್ತೆ. ಹೆಂಡತಿಯ ಕಡೆ ನೋಡ್ತಾರೆ. ಹೆಂಡತಿ ನಾನೂ ಕೂಡ ಎಚ್ಚರವಾಗಿದ್ದೀನಿ ಅಂತಕ್ಕಂಥ ಸೂಚನೆಯನ್ನ ನೀಡ್ತಾರೆ. ಆಗ ಹೋಗಿ ಚಿಲಕವನ್ನ ತೆಗಿತಾರೆ. ತೆಂಗಿನಕಾಯನ್ನ ಒಡೆದ್ರೆ ಹೇಗೆ ಎರಡು ಓಳಾಗುತ್ತೋ ಹಾಗೆ ಬಾಗಿಲು ದಡಾರ್ ಅಂತ ತೆಗೆದು ಒಬ್ಬ ವ್ಯಕ್ತಿ ಒಳಗೆ ನುಗ್ತಾನೆ. ಆತ 25ರ ಪ್ರಾಯದ ಹುಡುಗ. ಗಡ್ಡ ಬಿಟ್ಟಿದ್ದಾನೆ, ದಪ್ಪ ಇದ್ದಾನೆ, ಸ್ವಲ್ಪ ಕಪ್ಪು ಇದ್ದಾನೆ, ಯಾವುದೋ ಒಂದು ಜೀನ್ಸ್ ಪ್ಯಾಂಟ್ ಹಾಕಿದ್ದಾನೆ. ಎಷ್ಟೋ ದಿನ ಆಗಿದೆ ಅದನ್ನ ಒಗೆದು ಕೊಳೆಗಟ್ಟಿದೆ. ಅದರ ಮೇಲೊಂದು ದಪ್ಪದಾರದ ಜುಬ್ಬ ಹಾಕಿದ್ದಾನೆ. ತಕ್ಷಣ ನೋಡಿದಾಗ ಮೇಷ್ಟ್ರಿಗೆ ಭಯವೇ ಆಯಿತು. ಅವನನ್ನ ಅಡಿಯಿಂದ ಮುಡಿಯವರೆಗೆ ನೋಡ್ತಾರೆ. ಯಾರು ಅಂತ ತಿಳಿತಾ ಇಲ್ಲ. ತಕ್ಷಣದಲ್ಲಿ ಬಂದಾತ ನೇನೆಯವರು ಗುರ್ತು ಪಡ್ತಾರ ಸರ್ ಅಂತಾನೆ. ನಾನ್ ಯಾರು ಅಂತ ಗುರ್ತಿಸಿದ್ರೇನ ಸರ್ ಎಂಬುದಾಗಿ ಕೇಳ್ತಾನೆ. ಮತ್ತೆ ಅವನನ್ನ ನೋಡಿ ಲೇದಪ್ಪ ಅಂತಾರೆ. ತಕ್ಷಣ ಆತೇನ್ ಹೇಳ್ತಾನೆ, ನೇನಂಡಿ ಸರ್ ಅಶೋಕ್ ಅಂತಾನೆ. ತಕ್ಷಣ ಮೇಸ್ಟರ ಆಲೋಚನಾ ಲಹರಿ ಸ್ಕೂಲ್ಗೆ ಹೋಗ್ಬಿಡುತ್ತೆ. ಮುಂದಿನ ಬೆಂಚ್ ನಲ್ಲಿ ಸದಾ ಕಾಲ ಕುಳಿತುಕೊಂಡು ಬಹಳ ವಿನಯದಿಂದ ಪಾಠ ಕೇಳ್ತಿದ್ದವನು ಕೇಳಿದ ಪ್ರಶ್ನೆಗಳಿಗೆ ಚಾಚೂ ತಪ್ಪದೆ ಉತ್ತರವನ್ನ ಹೇಳ್ತಿದ್ದಂತ ಹುಡುಗ ಅಶೋಕ್ ಇಂದು ಈ ಸ್ಥಿತಿನಲ್ಲಿ ತನ್ನ ಮುಂದೆ ಬಂದು ನಿಂತಿದ್ದಾನೆ. ಈಗ ಮೇಷ್ಟ್ರು ಫ್ಲಾಶ್ ಬ್ಯಾಕ್ಗೆ ಹೋಗ್ತಾರೆ. ಅಶೋಕನ ಹಿಸ್ಟ್ರಿ ತೆರ್ಕೊಳ್ಳುತ್ತೆ. ಅಶೋಕ ಶಾಲೆಯಲ್ಲಿ ಬಹಳ ಒಳ್ಳೆಯ ಹುಡುಗ, ಚೆನ್ನಾಗಿ ಓದುವ ಹುಡುಗ. ಅವನನ್ನ ನೀನು ಚೆನ್ನಾಗಿ ಓದಪ್ಪ, ಡಾಕ್ಟರ್ ಆಗಪ್ಪ ಅಂತ ಹೇಳಿದ್ರೆ ಈ ಮೇಷ್ಟ್ರು ಹೇಳಿದ ಮಾತಿಗೆ ಆಯ್ತು ಸರ್ ನಾನು ಹಾಗೆ ಓದ್ತೀನಿ ಎಂಬುದಾಗಿ ಹೇಳ್ತಿದ್ದಂತ ಹುಡುಗ ಅವನು 10ನೇ ತರಗತಿಯ ಪಬ್ಲಿಕ್ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಈ ಮೇಷ್ಟ್ರಿಗೆ ಅಪಾರ ಸಂತೋಷವನ್ನ ಉಂಟು ಮಾಡಿದಂತ ವಿದ್ಯಾರ್ಥಿ ಆತ. ಈ ಮೇಷ್ಟ್ರು ಸಹೋದ್ಯೋಗಿಗಳಿಗೆ ಇವನ ಬಗ್ಗೆ ಹೇಳಿ ಸಿಹಿಯನ್ನ ಹಂಚಿ ಚೂಡಾರಾಮು ಎಂಬುದಾಗಿ ಮನೆಗೆ ಕರ್ಕೊಂಡು ಬಂದು ಅವನಿಗೂ ಸಿಹಿಯನ್ನ ತಿನ್ನಿಸಿ ಆ ಖುಷಿಯಲ್ಲಿ ತಾವೇ ಅಡಿಗೆ ಮಾಡಿ ಅವನಿಗೆ ಬಡಿಸಿ ಬಹಳ ಸಂತೋಷವನ್ನ ವ್ಯಕ್ತಪಡಿಸಿದಂತವರು ಈ ಮೇಷ್ಟ್ರು ಅವನ ಬಗ್ಗೆ. ಇದಾದ ಕೆಲವು ದಿನಗಳಲ್ಲೇ ಈ ಅಶೋಕ ಸಪ್ಪೆ ಮೋರೆ ಹಾಕೊಂಡು ಮೇಷ್ಟ್ರು ಮನೆಗೆ ಬರ್ತಾನೆ. ಹೇಳ್ತಾನೆ, ಸಾರ್ ನನ್ನನ್ನ PUCಗೆ ಸೇರ್ಸಕ್ಕೆ ಆಗೋದಿಲ್ಲ ಅಂತೆ ಸರ್, ನೀವು ಬಂದು ನನ್ನನ್ನ ಒಪ್ಪಿಸಿ ಸಾರ್, ನಾನು ಮುಂದಕ್ಕೆ ಓದ್ಬೇಕು ಸಾರ್ ಎಂಬುದಾಗಿ ಕೇಳ್ಕೊಳ್ತಾನೆ. ಮುಂದೆ ಚೆನ್ನಾಗಿ ಓದ್ಬೇಕು ಈ ವಿದ್ಯಾರ್ಥಿ ಎಂಬುದಾಗಿ ಆಸೆ ಪಟ್ಟಂತ ಈ ಮೇಷ್ಟ್ರು PUCಲ್ಲೇ ಇವನ ಎಜುಕೇಶನ್ ನಿಂತೋಗುತ್ತಲ್ಲ ಅಂತೇಳಿ ಅವನ ಮನೆಗೆ ಧಾವಿಸ್ತಾರೆ. ಒಂದು ನಿರ್ದಿಷ್ಟ ದಿನ ಅಶೋಕನ ಮನೆಗೆ ಭೇಟಿ ಮಾಡ್ತಾ ಇದ್ದಾರೆ. ಅವನ ಮನೆಗೆ ಹೋದ ತಕ್ಷಣದಲ್ಲಿ ಒಂದು ವಾತಾವರಣ ತೆರೆದುಕೊಳ್ಳುತ್ತೆ. ಅದು ಹಳೆಯ ಕಾಲದ ಮನೆ. ಗೋಡೆಗಳು ಬಂದೋಬಸ್ತಾಗಿರ್ತವೆ. ಆ ಗೋಡೆಗಳಲ್ಲಿ ಗಾಂಧೀಜಿಯವರಿಂದ ಹಿಡಿದು ಕಂದಕೂರಿ ವೀರೇಶಲಿಂಗಂ ಪತುಲುವರೆಗೆ ಫೋಟೋಗಳು ಗೋಡೆಯ ಮೇಲೆ ರಾರಾಜಿಸುತ್ತಿರುತ್ತವೆ. ಅದರ ಜೊತೆಯಲ್ಲಿ ವಿಷ್ಣುವಿನ ದಶಾವತಾರದ ಫೋಟೋಗಳು, ಹಿರಿಯರ ವಂಶಾವಳಿಯ ಫೋಟೋಗಳು, ಇವೆಲ್ಲವನ್ನ ನೋಡಿದಂತ ಮೇಷ್ಟ್ರು ಯಾವುದೋ ಇದು ಸಂಪ್ರದಾಯಸ್ಥ ಕುಟುಂಬವೇ ಎಂಬುದಾಗಿ ಭಾಸ ಆಗುತ್ತೆ. ಜೊತೆಗೆ ಪಕ್ಕದಲ್ಲೇ ಯಾರೋ ಭರತನಾಟ್ಯ ಆಡ್ತಿರ್ತಕ್ಕಂಥ ಶಬ್ದವು ಕೂಡ ಕಂಡು ಬರ್ತದೆ. ಇವ್ರಿಗೆ ಗೊತ್ತಾಗ್ಬಿಡುತ್ತೆ, ಓಹೋ ಇದೊಂದು ಬಹಳ ಸಂಪ್ರದಾಯಸ್ಥ ಕುಟುಂಬ ಆಗಿದೆ ಅಂತಕ್ಕಂಥದ್ದು. ಇವರನ್ನ ನೋಡಿದಂತ ಅಶೋಕನ ತಂದೆ ಶಿವರಾಮರಾಯರು ರಂಡಿ ಸಾರ್ ಎಂಬುದಾಗಿ ಅವರನ್ನ ಬಹಳ ಪ್ರೀತಿಯಿಂದ ಕರೆದು ಉಳ್ಳರಿಸ್ತಾರೆ. ಜೊತೆಗೆ ಇವರಿಗೆ ಕುಡಿಯಲು ಏನಾದ್ರೂ ತರಲು ಕೂಡ ಹೇಳ್ತಾರೆ. ಆ ಸಂದರ್ಭದಲ್ಲಿ ತರುಣಿಯೊಬ್ಬಳು ನಿಂಬೆ ರಸದ ಪಾನಕವನ್ನ ತಂದು ಕೊಡ್ತಾಳೆ. ಬಾಯಿ ಸಿಹಿಯನ್ನು ಕೂಡ ಮಾಡ್ಕೊಳ್ತಾರೆ. ಆಗ ಶಿವರಾಮರಾಯರು ತಮ್ಮ ಪೂರ್ವಿಕರ ಮಾಹಿತಿಯನ್ನ ಈ ಮೇಷ್ಟ್ರಿಗೆ ತಿಳಿಸ್ತಾ ಇದ್ದಾರೆ. ಓರಂಗಲ್ಲು ಪ್ರತಾಪರುದ್ರ ಗಜಪತಿ ಆಸ್ಥಾನದಲ್ಲಿ ಇವರ ಪೂರ್ವಜರು ರಾಜ ಪುರೋಹಿತರಾಗಿದ್ದು, ಸ್ವತಂತ್ರೋತ್ತರ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಭೂಮಿಯನ್ನ ಕೆಲವು ಮಂದಿ ನುಂಗಿ ನೀರು ಕುಡಿದಿದ್ದು ಎಲ್ಲ ವಿಚಾರವನ್ನ ವಿವರವಾಗಿ ಈ ಮೇಷ್ಟ್ರಿಗೆ ತಿಳಿಸ್ಕೊಡ್ತಾರೆ. ಜೊತೆಗೆ ಸೂಕ್ಷ್ಮವಾಗಿ ಆರ್ಥಿಕ ಸ್ಥಿತಿಯನ್ನು ಪರಿಚಯಿಸಿ ಈತ ಇನ್ನೇನು ಓದ್ತಾನೆ, ಈತನಿಗೆ ವೈದಿಕವನ್ನ ಕಲಿಸಿ ಒಂದಷ್ಟು ಸಂಪಾದನೆ ಮಾಡಿದ್ರೆ ಸಾಕು ನಮ್ಮ ಕುಟುಂಬ ನಡೆಯುತ್ತೆ ಅಂತಕ್ಕಂತ ಮಾಹಿತಿಯನ್ನು ಕೂಡ ನೇರವಾಗಿ ಮೇಷ್ಟ್ರಿಗೆ ಹೇಳ್ಬಿಡ್ತಾರೆ. ಆಗ ಮೇಷ್ಟ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ದೇನೆ
ಪರಿಪರಿಯಾಗಿ ಬೇಡಿ ಅಶೋಕನನ್ನ PU ಕಾಲೇಜಿಗೆ ಸೇರಿಸುವ ಮಾತನ್ನ ತೆಗೆದುಕೊಳ್ತಾರೆ. ಆ ನಂತರದಲ್ಲಿ ಅಶೋಕ ಗುಡಿವಾಡದ ಕಾಲೇಜಿನಲ್ಲಿ ಪ್ರಥಮ PUCಗೆ ಸೇರಿದ್ದನ್ನು ಕೂಡ ಕನ್ಫರ್ಮ್ ಮಾಡ್ಕೋತಾರೆ. ಈ ಮೇಷ್ಟ್ರ ಮಿತ್ರ ಜೂಗಂಟಿ ಸತ್ಯಮೂರ್ತಿ ಅವರು ಅಲ್ಲೇ ಇದ್ದದ್ದರಿಂದ ಆಗಾಗ ಪತ್ರವನ್ನ ಬರೆದು ಅವನ ವಿದ್ಯಾಭ್ಯಾಸವನ್ನ ವಿಚಾರಿಸ್ಕೊಳ್ತಾ ಇರ್ತಾರೆ. ಪ್ರಥಮ ವರ್ಷದಲ್ಲಿ ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆ ಆಗ್ತಾನೆ ಈ ಅಶೋಕ. ಬಹಳ ಖುಷಿ ಆಗ್ತದೆ. ಆದ್ರೆ 2ನೇ ವರ್ಷಕ್ಕೆ ಬಂದಂತ ಸಂದರ್ಭದಲ್ಲಿ 2,000 ರೂಪಾಯಿ ಬೇಕು ಎಂಬುದಾಗಿ ಇವರನ್ನೇ ಕೇಳ್ತಾನೆ. ಆಗ ಇವರ ಜೇಬಿನಲ್ಲಿ 50 ರೂಪಾಯಿ ಕೂಡ ಸಹ ಇರುವುದಿಲ್ಲ. ಹೇಗಪ್ಪ ಈ ಸಮಸ್ಯೆಯನ್ನ ಬಗೆಹರಿಸೋದು ಅನ್ನುವಂತ ಸಂದರ್ಭದಲ್ಲಿ ಇವರು ಗೃಹಸ್ಥಾಶ್ರಮವನ್ನ ಸೇರುವ ಸಂದರ್ಭದಲ್ಲಿ ಇವರ ಕೈ ಬೆರಳಿಗೆ ಒಂದು ಉಂಗುರ ಬಂದಿರುತ್ತೆ. ಅದನ್ನೇ ಅಡವಿಡ್ತಾರೆ. ಆದ್ರೆ ಅಷ್ಟು ದುಡ್ಡು ಇವರಿಗೆ ಸಿಗೋದಿಲ್ಲ. 2,000 ಸಿಕ್ಕರೆ ದೊಡ್ಡದು ಅನ್ನುವಂಥದ್ರಲ್ಲಿ ಹೋಗಿ ಮಾರಾಟವನ್ನ ಮಾಡ್ತಾರೆ. ಇವರಿಗೆ ಸಿಕ್ಕಿದ್ದು 2,675 ರೂಪಾಯಿ. 2,000 ರೂಪಾಯಿನ ಅವನು ಕೊಟ್ಟು 675 ರೂಪಾಯಿನಲ್ಲಿ ಒಂದು ಸಿಗರೇಟ್ ಪ್ಯಾಕು, ಒಂದು ಚಹವನ್ನ ಕುಡಿದು ಹೆಂಡತಿಗೆ ಹೇಳ್ಕೊಂಡ್ರಾಯ್ತು ಎಂಬುದಾಗಿ ಮನೆಗೆ ಬರ್ತಾರೆ. ಗುಡಿವಾಡದ ಕಾಲೇಜು ಇವರ ಕಾರ್ಯಕ್ಷೇತ್ರದಿಂದ ದೂರವಿದ್ದುದ್ರಿಂದ ಅಲ್ಲಲ್ಲಿ ಸ್ನೇಹಿತರ ಸಹಾಯದಿಂದ ಗಮನಿಸ್ತಿರ್ತಾರೆ. ಆದರೆ ಅಷ್ಟರಲ್ಲಿ ಅಷ್ಟಾವಧಾನಿ ಶಿವರಾಮರಾಯರು ಅರ್ಧಾಂಗ ವಾಯು ಪೀಡಿತರಾಗ್ತಾರೆ. ಈ ಸಂದರ್ಭದಲ್ಲಿ ಅಶೋಕನ ಶಿಕ್ಷಣ ನಿಂತೇ ಹೋಯಿತು ಅನ್ನುವಂತೆ ಇರುವಾಗ ಈತನ ಅಕ್ಕ ಅಲುಮೇಲಮ್ಮ ತನ್ನ ಮಗಳನ್ನ ಕೊಟ್ಟು ಮದುವೆ ಮಾಡೋಣ ಅನ್ನುವ ಸೂಚನೆಯಲ್ಲಿ ಆತನ ಎಜುಕೇಶನ್ ಅನ್ನ ನೋಡ್ಕೊಳ್ತಾ ಇರ್ತಾರೆ. ಆದರೆ ಅಶೋಕನ ತಂದೆ ಶಿವರಾಮರಾಯರು ತನ್ನ ಮಗಳನ್ನ ಇಲ್ಲಿಗೆ ತರೋದು ಬೇಡ, ಅವಳ ಗಂಡನ ಕಡೆಯಲ್ಲಿ ಯಾವುದೋ ಒಂದು ಕಾಯಿಲೆ ಇರುವುದರಿಂದ ಅದು ಇವನ ಕುಟುಂಬಕ್ಕೆ ತಟ್ಟುವುದು ಬೇಡ ಎಂಬ ಒಂದು ಮನಸ್ಥಿತಿ ಇವ್ರಿಗಿರುವಂತಹ ಸಂದರ್ಭದಲ್ಲೇ ಏನ್ ಹೇಳೋದು ಏನ್ ಮಾಡ್ಬೇಕು ಅಂತ ಗೊತ್ತಾಗೋದೇ ಇಲ್ಲ. ಅವರು ಹಾಸಿಗೆಯನ್ನ ಹಿಡಿತಾರೆ. ಇದಿಷ್ಟು ವಿಚಾರ ಅಲ್ಲಲ್ಲಿ ಗೊತ್ತಾಗ್ತಿದ್ದ ಹಾಗೇನೆ ಈ ಮೇಷ್ಟ್ರು ಅಂದ್ಕೊಳ್ತಾರೆ, ಅಶೋಕ ಮುಂದೆ ಓದಿದ್ದಾನೆ, ಒಳ್ಳೆಯ ವಾಗ್ಮಿ ಆಗಿದ್ದಾನೆ, ಒಳ್ಳೆಯ ಭಾಷಣಕಾರ ಆಗಿದ್ದಾನೆ, ಒಳ್ಳೆ ರೀತಿಯ ಎಜುಕೇಶನ್ ಪಡ್ಕೊಂಡು ಉತ್ತಮ ವ್ಯಕ್ತಿ ಆಗ್ತಾನೆ ಅನ್ನುವ ಭಾವನೆಯಲ್ಲೇ ಸಿಕ್ಕ ಭಾಷಣಗಳಲ್ಲಿ ಅವನ ಹೆಸರನ್ನು ಹೇಳ್ತಾ ಅವನ ಪ್ರಸ್ತಾಪವನ್ನ ಮಾಡ್ತಾ ತನ್ನ ಈ ಒಂದು ಮೇಸ್ಟರ ವೃತ್ತಿಯನ್ನ ಕಲಿತಾ ಇರ್ತಾರೆ. ಇವರ ಪ್ರಕಾರ ಅಶೋಕ ಇಂದು ಒಬ್ಬ ಶ್ರೇಷ್ಠ ಕರ್ಮಯೋಗಿಯಾಗಿ ಸಮಾಜ ಸೇವೆಯನ್ನ ಮಾಡ್ತಿರ್ತಾನೆ ಅಂತಕ್ಕಂಥದ್ದು ಇವರ ಕಲ್ಪನೆ. ಆದ್ರೆ ಇಂದು ಇದಕ್ಕೆ ತದ್ವಿರುದ್ಧವಾಗಿ ಅವನು ಬಂದು ನಿಂತಿರೋದನ್ನ ನೋಡಿ ಬಹಳ ಬೇಸರ ಆಗ್ತದೆ. ಅವನು ಎಷ್ಟೋ ದಿನ ಆಗಿರುತ್ತೆ ಸ್ನಾನ ಮಾಡಿ ಮುಖ ತೊಳೆದು ಊಟವನ್ನೂ ಸಹ ಮಾಡಿಲ್ಲ ಅಂತಕ್ಕಂಥ ಲಕ್ಷಣಗಳು ಕಾಣಿಸ್ತಿರ್ತವೆ. ತಲೆಗೆ ಎಣ್ಣೆ ಹಾಕ್ತೇನೆ, ಅದೆಷ್ಟು ದಿನ ಆಗಿದೆಯೋ ತಲೆಯೆಲ್ಲ ಗಿಂಚ್ಕೊಂಡಿರುತ್ತೆ. ತಾನು ಭಾವಿಸಿದ ಅಶೋಕ ಮುಂದೆ ನಿಲ್ಲದೆ ಯಾವುದೋ ಅಶೋಕ ಮುಂದೆ ಬಂದು ನಿಂತಿರುವುದನ್ನ ನೋಡಿದಂತ ಈ ಮೇಷ್ಟ್ರಿಗೆ ಬಹಳ ಬೇಸರ ಆಗಿ ನಿಟ್ಟುಸಿರನ್ನ ಬಿಟ್ಟು ಅವನಿಗೊಂದು ಚೇರ್ ಕೊಟ್ಟು ಕುಳ್ಳಿರಿಸ್ತಾರೆ. ಕೇಳ್ತಾ ಇದ್ದಾರೆ, ಏನಾಯ್ತು ಅಶೋಕ, ಯಾಕೆ ಈ ಸ್ಥಿತಿಯಲ್ಲಿದ್ದೀಯ, ಏನಾಯ್ತು ಹೇಳು ಎಂಬುದಾಗಿ ಬಹಳ ಪ್ರೀತಿಯಿಂದ ಅವನನ್ನ ವಿಚಾರಿಸ್ಕೊಳ್ತಿದ್ದಾರೆ. ಅದಕ್ಕೆ ಅಶೋಕ ಹೇಳ್ತಾನೆ, ಸಾರ್, ಸೊಸೈಟಿ ಹಾಳಾಗೋಗಿದೆ ಸಾರ್, ಈ ನಮ್ಮ ದೇಶದಲ್ಲಿ ಲೆನಿನ್ ಅಂತವರು ಹುಟ್ಟು ಬರಬೇಕಾಗಿದೆ ಸಾರ್ ಎಂಬುದಾಗಿ ಮಾತನ್ನ ಆರಂಭ ಮಾಡಿದವನು ಮಾವೋ ಸೆತುಂಗ್, ಕಾರ್ಲ್ ಮಾರ್ಕ್ಸ್, ಎಂಗೆಲ್ಸ್ ಮುಂತಾದವರನ್ನ ಉದಾಹರಿಸ್ತಾ ಇದ್ದಾನೆ. ಚೀನಾ, ರಷ್ಯಾ, ಕ್ಯೂಬಾ ಅಂತೆಲ್ಲ ಉದಾಹರಣೆಗಳನ್ನ ನೀಡ್ತಾ ಇದ್ದಾನೆ. ತೆಲುಗು ಭಾಷೆಯಲ್ಲಿ ಬೆಳೆದ ಈ ಒಂದು ವಿದ್ಯಾರ್ಥಿ ಈಗ ಇಂಗ್ಲಿಷ್ ನಲ್ಲೂ ಪ್ರೌಢಿಮೆಯನ್ನ ಗಳಿಸ್ಕೊಂಡಿದ್ದಾನೆ. ಎಲ್ಲೋ ಒಂದ್ ಕಡೆ ಮೇಷ್ಟ್ರಿಗೆ ಖುಷಿ ಆಗುತ್ತೆ, ಆದ್ರೆ ಒಂದು ಕಡೆ ದುಃಖ ಆಗ್ತಾ ಇದೆ. ಮಾತನ್ನ ಅತ್ಯಂತ ಸರಾಗವಾಗಿ ಸರಳವಾಗಿ ಸುದೀರ್ಘವಾಗಿ ಮಾತನಾಡ್ತಾ ಇದ್ದಾನೆ. ಒಂದೊಂದು ಮಾತುಗಳು AK-47 ನಿಂದ ಬಂದಂತ ಗುಂಡುಗಳಂತೆ ಇವೆ. ಆದರೆ ಮೇಷ್ಟ್ರಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಸಹಾಯಕತೆಯಲ್ಲೇ ಕುಳಿತು ಬಿಟ್ಟಿದ್ದಾರೆ ಅವನ್ ಮಾತುಗಳನ್ನ ಕೇಳಿಸ್ಕೊಳ್ತಾ. ಎಷ್ಟರ ಅಲ್ಲಿ ಮೇಷ್ಟ್ರು ಕರಳಲ್ವಾ, ತಾಯಿ ಕರಳು. ಊಟ ಮಾಡಿಲ್ಲ ಅಂತ ಅನ್ಸುತ್ತೆ, ತಕ್ಷಣ ಅಡುಗೆ ಮನೆಗೆ ಹೋಗ್ತಾರೆ. ಅಡುಗೆ ಮನೆಯಲ್ಲಿ ಯಾವುದೇ ಊಟಗಳು ಅಂದು ಇಲ್ಲ. ಹೆಂಡತಿಯ ಚಿನ್ನದ ಓಲೆ ಇರತಕ್ಕಂತ ಕಿವಿಯಲ್ಲಿ ಪಿಸು ಪಿಸನೆ ಹೇಳ್ತಾರೆ, ಅಡಿಗೆ ಮಾಡ್ಬಾ ಸ್ವಲ್ಪ ಅಂತ ಹೇಳಿ. ಆಕೆ ನನಗಾಗೋದಿಲ್ಲ, ನಂಗ್ ಸೊಂಟ ನೋವು ಎಂಬುದಾಗಿ ಹೇಳಿ ಆಕೆ ಹಾಗೆ ಸುಮ್ನಾಗ್ಬಿಡ್ತಾಳೆ. ಮತ್ತೆ ಅಡಿಗೆ ಮನೆಗೆ ಹೋಗ್ತಾರೆ. ನೋಡ್ತಾರೆ, ಪುರುಷ ಸಮುದಾಯಕ್ಕೆ ಸವಾಲೊಡ್ಡುವಂತೆ ಯಾವುದೇ ಡಬ್ಬಿಗಳಲ್ಲಿ ಏನಿದೆ ಅಂತಕ್ಕಂಥದ್ದು ತಿಳಿಯೋದಿಲ್ಲ, ಹುಡುಕಾಡ್ತಾ ಇದ್ದಾರೆ. ಇದನ್ನು ಗಮನಿಸಿದ ಹೆಂಡತಿ ತಾನೇ ಎದ್ದೋಗಿ, ಆಯ್ತು ಹೋಗಿ ನಾನ್ ಮಾಡ್ತೀನಿ ಎಂಬುದಾಗಿ ಹೇಳ್ತಾಳೆ. ಹಾಗೆ ಅಲ್ಲಿಂದ ಜಾರ್ಕೊಳ್ತಾರೆ. ಅಶೋಕನ ಬಳಿಗೆ ಬರ್ತಾರೆ. ಅಶೋಕ ಪ್ರತಿಕ್ಷಣವು ಗಡ್ಡವನ್ನ ಸವರ್ಕೊಳ್ತಾನೆ, ಅಲ್ಲಲ್ಲಿ ಕೆರ್ಕೊಳ್ತಾನೆ.
ನೋಡ್ತಾರೆ. ಹಾಗೇ ಇದ್ದಂತವನು ಜೇಬಿನಿಂದ ಒಂದು ಚುಟ್ಟ ತೆಗೆದು ಡೋಂಟ್ ಮೈಂಡ್ ಸಾರ್ ಅಂತ ಕೇಳಿ ಅಲ್ಲೇ ಇದ್ದಂತ ಒಂದು ಬೆಂಕಿ ಪೆಟ್ಟಿಯನ್ನ ತೆಗೆದು ಹಚ್ಕೊಳ್ತಾನೆ. ಹೊಗೆಯನ್ನ ಬಿಡ್ತಾನೆ. ಆ ಒಂದು ಕೊಠಡಿ ಎಲ್ಲ ಹೊಗೆ ತುಂಬಿಕೊಳ್ಳುತ್ತೆ. ಮೇಷ್ಟ್ರಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅವನನ್ನೇ ಗಮನಿಸ್ತಾ ಇದ್ದಾರೆ. ಮೇಷ್ಟ್ರು ಕೇಳ್ತಾರೆ, ಅಲ್ಲಪ್ಪ ಅಶೋಕ, ನಾನ್ ಇಲ್ಲಿದ್ದೀನಿ ಅಂತ ಹೇಗ್ ಗೊತ್ತಾಯ್ತು ನಿನಗೆ? ಅದಕ್ಕೆ ಅಶೋಕ ಹೇಳ್ತಾನೆ, ನಮ್ ಪಾರ್ಟಿ ವರ್ಕರ್ಸ್ ಹೇಳ್ತಾರೆ ಸಾರ್, ಅವ್ರೆಲ್ಲವನ್ನ ಗಮನಿಸಿರ್ತಾರೆ. ಅವರು ಪೊಲೀಸ್ ಕಣ್ ತಪ್ಪಿಸಿ ಅಂಡರ್ ಗ್ರೌಂಡ್ ಅಲ್ಲಿ ತಿರ್ಗಾಡ್ತಿರ್ತಾರೆ. ಅಲ್ಲಪ್ಪ ಏನಿದು, ಯಾಕೆ ಹೀಗೆಲ್ಲ ಮಾಡ್ತಾ ಇದೀಯಾ ಅಂತ ಕೇಳೋದಕ್ಕೆ, ಸಾರ್ ಹೋರಾಟ ಸರ್ ಇದು, ಬೂರ್ಷ್ವಾ ವ್ಯವಸ್ಥೆ ವಿರುದ್ಧ ಹೋರಾಟ. ಬೂರ್ಷ್ವಾ ವ್ಯವಸ್ಥೆ ಅಂತ ಹೇಳಿದ್ರೆ ಮಧ್ಯಮ ವರ್ಗದ ಶ್ರೀಮಂತ ಕಂಪನಿಯ ಮಾಲೀಕರು, ಬಿಸ್ನೆಸ್ ಮ್ಯಾನ್ಗಳು ಕಾರ್ಮಿಕರನ್ನ ಶೋಷಿಸ್ತಾರಲ್ಲ, ಇದರ ವಿರುದ್ಧ ಹೋರಾಟ ಮಾಡ್ತಕ್ಕಂಥದ್ದು. ಹೀಗೆ ಮಾತನಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕರೆಂಟ್ ಬರುತ್ತೆ. ಆತ ಹೇಳ್ತಾನೆ, ಸಾರ್ ಲೈಟ್ ಆಫ್ ಮಾಡಿ ಸಾರ್ ಅಂತ ಹೇಳ್ತಾನೆ. ಅವನೇ ಆಫ್ ಮಾಡ್ತಾನೆ. ಆ ಒಂದು ಚಿಮಣಿ ದೀಪದಲ್ಲೇ ಅವರು ಮಾತನ್ನ ಮುಂದುವರಿಸ್ತಾರೆ. ಸಾರ್ ಇಲ್ಲಿ ಬೆಳಕಿದ್ರೆ ಪೊಲೀಸ್ನವ್ರಿಗೆ ಗೊತ್ತಾಗ್ತದೆ. ಪೊಲೀಸ್ನವ್ರಿಗೆ ನಾನು ಇಲ್ಲಿರೋದು ಗೊತ್ತಾದ್ರೆ ನಿಮ್ಗ ಅಪಾಯ ಸಾರ್. ನಾನು ಕರ್ನೂಲ್ ಜೈಲಿಂದ ತಪ್ಪಿಸ್ಕೊ ಬಂದಿದ್ದೀನಿ ಸಾರ್ ಎಂಬುದಾಗಿ ಹೇಳ್ತಾನೆ. ಏನಪ್ಪಾ ನೀನ್ ಹೇಳ್ತಿರೋದು ನಿಜನಾ ಅಂತ ಮೇಷ್ಟ್ರು ಕೇಳಿದ್ರೆ, ಇದ್ರಲ್ಲಿ ಏನಿದೆ ಸಾರ್, ಒಂದು ಸುಳ್ಳು ಕೇಸನ್ನ ಹಾಕಿ ನಾನು ಒಳಗಾಕಿದ್ರು ಸಾರ್, ತಪ್ಪಿಸ್ಕೊ ಬಂದಿದ್ದೀನಿ, ಹೋರಾಟ ಸಾರ್ ಎಂಬುದಾಗಿ ಹೇಳ್ತಾನೆ. ಅಡಿಗೆ ಮಾಡ್ತಿದ್ದಂತ ಹೆಂಡತಿ ಇದನ್ನೆಲ್ಲ ಕೇಳಿಸ್ಕೊಳ್ತಾನೆ. ಮೇಷ್ಟ್ರು ಹೋಗ್ತಾರೆ. ಅಡಿಗೆ ಆಗಿದ್ಯಾ ಅಂತ ಕೇಳ್ತಾರೆ. ಏನ್ರಿ ಎಂತೆಂತ ಸ್ಟೂಡೆಂಟ್ ಇದ್ದರಿ ನಿಮ್ಗೆ ಎಂಬುದಾಗಿ ಸಣ್ಣದಾಗಿ ಕೇಳ್ತಾಳೆ. ಅಲ್ರಿ ಪೊಲೀಸ್ನವ್ರ ಕಣ್ಣಿಗೆ ಬಿದ್ರೆ ನಮ್ ಗತಿ ಏನ್ರಿ? ಈ ತರ ಕೈದಿಯನ್ನ ನಾವ್ ಇಟ್ಕೊಂಡಿದೀವಿ ಅಂತ ಹೇಳಿದ್ರೆ ನಮ್ಮನ್ನ ಏನ್ ಮಾಡ್ತಾರಿ ಎಂಬುದಾಗಿ ಕೇಳ್ತಾಳೆ. ಅದೆಲ್ಲ ಏನಿಲ್ಲ ಇರು ಅಂತ ಹೇಳಿ ಮತ್ತೆ ಅಶೋಕನ ಬಳಿಗೆ ಬರ್ತಾರೆ. ಕುಕ್ಕರ್ ಸೌಂಡು ಹಾಕ್ತಾನೆ ಇದೆ. ಅಶೋಕನ ಕರೀತಾರೆ, ಬಾರಪ್ಪ ಸ್ನಾನ ಮಾಡ್ಬಾ, ಎಷ್ಟ್ ದಿನ ಆಯ್ತೋ ಸ್ನಾನ ಮಾಡಿ ಎಂಬುದಾಗಿ ಸ್ನಾನಕ್ಕೆ ಕರೀತಾರೆ. ಅವನು ಮೊದಲು ಒಲ್ಲೆ ಎಂದರು, ಆ ನಂತರದಲ್ಲಿ ಬಂದು ಸ್ನಾನ ಮಾಡ್ತಾನೆ. ಬಟ್ಟೆ ಇಲ್ಲದನ್ನ ಹೇಳ್ತಾನೆ. ಅದಕ್ಕೆ ಬಟ್ಟೆಯನ್ನೂ ಕೂಡ ಇವರು ನೀಡ್ತಾರೆ. ಇವರ ಹೊಸ ದಿರಿಸೊಂದಿರ್ತದೆ, ಹೊಸ ಒಳ ಉಡುಪುಗಳಿರ್ತವೆ, ಅವನ್ನೇ ಅವನಿಗೆ ನೀಡಿ ಸ್ನಾನವನ್ನ ಮಾಡಿಸ್ತಾರೆ. ಅಷ್ಟರಲ್ಲಿ ಅಡಿಗೆ ಆಗಿರ್ತದೆ. ಊಟ ಬಡಿಸುವಂತೆ ಹೇಳ್ತಾರೆ. ಆದ್ರೆ ಹೆಂಡತಿ, ನಾ ಒಲ್ಲೆ, ಇಂಥ ಕೈದಿಗೆ ನಾನು ಉಪಚಾರವನ್ನು ಮಾಡಿ ನಾನು ತಪ್ಪು ಮಾಡೋದಿಲ್ಲ ಎಂಬುದಾಗಿ ಕೇಳಿದಾಗ, ಅಲ್ಲ ಕಣೆ, ನನಗೆ ಸಹಾಯ ಮಾಡೋದು ತಪ್ಪು ಅಂತ ಕಾಣಿಸುತ್ತಾ ಎಂಬುದಾಗಿ ಹೇಳ್ತಾರೆ. ಅನ್ನ ಕಂಡು ಎಷ್ಟು ದಿನ ಆಗಿತ್ತೋ ಅನ್ನುವನ ರೀತಿನಲ್ಲಿ ಗಬಗಬ ತಿಂತಾನೆ. ಆ ನಂತರದಲ್ಲಿ ಅವನ ಬ್ಯಾಗ್ ಇಂದ ಕೆಲವು ಪುಸ್ತಕಗಳನ್ನ ತೆಗಿತಾನೆ. ಸರ್ ನಾನೇ ಬರೆದ ಪುಸ್ತಕಗಳು ಸಾರ್, ಗೌರಿ ಎಂಬ ಪೆನ್ ನೇಮ್ ಇಂದ ಬರಿತಾ ಇದ್ದೀನಿ, ನೀವು ಬಿಡುವಾದಾಗ ಓದಿ ಸಾರ್ ಎಂಬುದಾಗಿ ಕೈಗಿಡ್ತಾನೆ. ಅವುಗಳನ್ನ ಕಣ್ಣಾಡಿಸಿದಂತ ಈ ಮೇಷ್ಟ್ರಿಗೆ ಆ ಒಂದು ತೀಕ್ಷ್ಣ ಬರಹ ಏನು ಅಂತಕ್ಕಂಥದ್ದು ಅರ್ಥ ಆಗುತ್ತೆ. ಜೊತೆಗೆ ನನ್ನ ಒಬ್ಬ ವಿದ್ಯಾರ್ಥಿ ಈ ರೀತಿಯ ಬರವಣಿಗೆಯನ್ನ ರೂಢಿಸಿಕೊಂಡಿದ್ದಾನಲ್ಲ ಅಂತಕ್ಕಂತ ಒಂದು ಮೆಚ್ಚುಗೆಯೂ ಕೂಡ ಆಗುತ್ತೆ. ಅಷ್ಟರಲ್ಲಿ ಅಶೋಕ ಹೊರಡಲು ಸಿದ್ಧ ಆಗಿರ್ತಾನೆ. ಒಮ್ಮೆ ಮೇಷ್ಟ್ರನ್ನ, ಮತ್ತೊಮ್ಮೆ ಮೇಷ್ಟ್ರ ಹೆಂಡತಿಯನ್ನ ಸೂಕ್ಷ್ಮ ದೃಷ್ಟಿಯಿಂದ ನೋಡ್ತಾನೆ. ಅಶೋಕ ಹೇಳ್ತಾನೆ, ಸಾರ್ ನನಗೆ ವ್ಯಕ್ತಿಗಳಿಗಿಂತ ಪಾರ್ಟಿ ಮುಖ್ಯ ಸಾರ್, ಹೋರಾಟ ಮುಖ್ಯ ಸಾರ್, ಸಮಾಜ ಮುಖ್ಯ ಸಾರ್ ಎಂಬುದಾಗಿ ಹೇಳುವುದರ ಜೊತೆಯಲ್ಲೇ ನನಗೀಗ 5,000 ರೂಪಾಯಿ ಬೇಕಾಗಿದೆ ಸಾರ್, ಒಂದ್ 10-15 ನಿಮಿಷದಲ್ಲಿ ನೀವು ಏರ್ಪಾಟ್ ಮಾಡಿ ಕೊಡ್ಬೇಕು ಅಂತಕ್ಕಂತ ಒಂದು ವಿಚಾರವನ್ನು ಕೂಡ ಅಲ್ಲಿ ಪ್ರಸ್ತಾಪಿಸ್ತಾನೆ. ತಕ್ಷಣ ಮೇಷ್ಟ್ರು, ಅಶೋಕ, ನನ್ನ ಇಷ್ಟು ದುಡ್ಡು ಈಗಿಂದೀಗೆ ನನ್ನ ಹತ್ರ ಎಲ್ಲಪ್ಪ ಬರ್ಬೇಕು? ನಾನು ಸಣ್ಣ ಸಂಬಳದ ಮೇಷ್ಟ್ರು ಕಣಯ್ಯ, ನಮ್ ಪರಿಸ್ಥಿತಿ ಇಂಥದ್ದು ಕಣಯ್ಯ ಎಂಬುದಾಗಿ ವಿವರಿಸಿದಂತ ಸಂದರ್ಭದಲ್ಲಿ ನನ್ಗೆಲ್ಲ ಅರ್ಥ ಆಗುತ್ತೆ ಸಾರ್. ನಿಮ್ಗೆ ಸರ್ಕಾರಿ ನೌಕರಿ ಇದೆ, ಕಡಿಮೆ ಶ್ರಮದಲ್ಲಿ ಹೆಚ್ಚು ಸಂಪಾದಿಸ್ತಿರೋ ಹಗಲು ಲೂಟಿಕಾರರ ಪೈಕಿ ನೀವು ಒಬ್ರು ಅಲ್ವಾ ಸಾರ್ ಎಂಬುದಾಗಿ ನೇರವಾಗಿ ಹೇಳ್ಬಿಡ್ತಾನೆ. ಮೇಷ್ಟ್ರಿಗೆ ಏನ್ ಹೇಳ್ಬೇಕು ಅಂತ ಗೊತ್ತೇ ಆಗೋದಿಲ್ಲ. ತಕ್ಷಣ ಮೇಷ್ಟ್ರು, ನೋಡೆ ಮೊನ್ನೆ ಸಂಬಳ ಆಗಿತ್ತಲ್ಲ, ಅದಿಟ್ಟಿದ್ದೀನಿ ತಗೊಂಡ್ ಬಾ ಎಂಬುದಾಗಿ ಹೇಳ್ತಾರೆ. 2,636 ರೂಪಾಯಿ 50 ಪೈಸೆ ಅಲ್ಲಿರುತ್ತೆ. ತಂದು ಈತನ ಕೈಗೆ ಕೊಡ್ತಾರೆ. ಮತ್ತೆ ಮೇಷ್ಟ್ರ ಮುಖವನ್ನ ನೋಡ್ತಾನೆ. ಸಾರ್ ನಿಮ್ಮ ಶ್ರೀಮತಿಯವರ ಕೈಲಿರೋ ಅವೆರಡು ಬಳೆ ಕೊಟ್ರೆ ಸರಿ ಹೋಗುತ್ತೆ ಸಾರ್ ಅಂತಾನೆ. ಮೇಷ್ಟ್ರು ವಿಧಿ ಇಲ್ಲದೆ ಕೊಡೆ ಅಂತಾರೆ. ಆಕೆ ನಾನ್ ಕೊಡುದಿಲ್ಲ ಅಂತಾಳೆ. ಮೇಷ್ಟ್ರೆ ಬಲವಂತಾಗಿ ತೆಗೆಯೋ ಪ್ರಯತ್ನವನ್ನ ಮಾಡ್ತಾರೆ. ಆಕೆಯು ಆ ಬಳೆಗಳನ್ನ
ಬಿಚ್ಚಿಕೊಡ್ತಾಳೆ. ಅದನ್ನ ತೆಗೆದುಕೊಂಡಂತ ಈ ಅಶೋಕ ಹೊರಡಲು ಮುಂದಾಗ್ತಾನೆ. ಮೇಷ್ಟ್ರಿಗೆ ಎಲ್ಲಿತ್ತೋ ದುಃಖ ಗೊತ್ತಿಲ್ಲ. ಗದ್ಗದಿತವಾದಂತಹ ಕಂಠದಿಂದ ಅವನನ್ನ ಅಪ್ಕೊಳ್ತಾರೆ. ಇಲ್ಲಿಂದ ಬೇಗ ಹೊರಟು ಹೋಗು ಎಂಬುದಾಗಿ ಹೇಳ್ತಾರೆ. ಆತ ಬೀದಿಯಲ್ಲಿ ಹಾಗೇ ಕರಗಿ ಹೋಗ್ತಾನೆ. ಆದ್ರೆ ಅವನು ಬಿಟ್ಟು ಹೋದಂತ ನೀರವತೆಯಲ್ಲಿ ಇವರು ನಿಟ್ಟುಸಿರನ್ನೂ ಕೂಡ ಬಿಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಆ ವಾತಾವರಣ ಮನೆಯಲ್ಲಿರುತ್ತೆ. ಪ್ರತ್ಯಕ್ಷರೇ, ಒಟ್ಟಾರೆಯಾಗಿ ಬಹಳ ಉತ್ತಮ ವ್ಯಕ್ತಿ ಆಗ್ಬೇಕು, ಓದಿ ದೊಡ್ಡವನಾಗ್ಬೇಕು ಅಂತಕ್ಕಂತ ಆಸೆಯನ್ನ ಇಟ್ಕೊಂಡು ಓದ್ತಿದ್ದಂತ ಒಬ್ಬ ವಿದ್ಯಾರ್ಥಿ ಶುಲ್ಕ ಕಟ್ಟಲಾಗದೆ ಎಜುಕೇಶನ್ ನ ಕಟ್ ಮಾಡಿಕೊಂಡು ಆನಂತರದಲ್ಲಿ ವ್ಯವಸ್ಥೆಯ ವಿರುದ್ಧ ಹೋರಾಟಕ್ಕಿಳಿದು ಯಾವ ಒಂದು ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ದ, ಹೇಗಾಗಿದ್ದ, ಅದನ್ನ ಮೇಷ್ಟ್ರು ಕಣ್ಣಾರೆ ಹೇಗೆ ಕಂಡರು, ಇವೆಲ್ಲವನ್ನ ಈ ವ್ಯವಸ್ಥೆ ಒಬ್ಬ ಉತ್ತಮ ವಿದ್ಯಾರ್ಥಿಯನ್ನ ಯಾವ ಮಟ್ಟಕ್ಕೆ ಮಾಡುತ್ತೆ, ಶುಲ್ಕ ಅನ್ನೋ ಈ ಒಂದು ನಾಗಲೋಟದ ಎತ್ತು ಎಲ್ಲವನ್ನ ನುಚ್ಚು ನೂರು ಮಾಡಿ ಮುಂದೆ ಸಾಗುತ್ತಲ್ಲ, ಇಂಥ ಒಂದು ವ್ಯವಸ್ಥೆಯ ಪ್ರತಿಬಿಂಬವಾಗಿ ಅಶೋಕ ಕಂಡು ಬರ್ತಾನೆ. ಇದೇ ರೀತಿಯಾದ ನಮ್ಮ ಸಮಾಜದ ಎಷ್ಟೋ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನ ಮೊಟಕುಗೊಳಿಸಿಕೊಂಡು ತಮ್ಮ ಬದುಕನ್ನೇ ಯಾವುದೋ ಒಂದು ಹೋರಾಟ ಅಥವಾ ಯಾವುದೋ ಒಂದು ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂತ ಸಂದರ್ಭಗಳು ಕಾಣೋದನ್ನ ಈ ಕತೆ ಬಹಳ ಅಚ್ಚುಕಟ್ಟಾಗಿ ತೋರಿಸ್ಕೊಟ್ಟಿದೆ. ಪ್ರತ್ಯಕ್ಷಕರೇ, ಈ ಲೆಸನ್ ಗಳನ್ನ ನನಗೆ ಸಮಯ ಇಲ್ಲದೆ ಇದ್ರು ಕೂಡ ಎಷ್ಟೋ ಮಂದಿ ಈ ಲೆಸನ್ ಗಳನ್ನ ಮಾಡಿಕೊಡಿ, ಯೂಟ್ಯೂಬ್ ಅಲ್ಲಿ ಹಾಕಿ ಅಂತಕ್ಕಂತ ಕೋರಿಕೆಗಳನ್ನ ಸಲ್ಲಿಸಿದ ಕಾರಣದಿಂದಾಗಿ ಸಮಯದ ಒತ್ತಡದಲ್ಲೂ ಕೂಡ ನಾನು ಅವ್ರಿಗೆ ಉಪಯೋಗ ಆಗ್ಲಿ ಅಂತ ಹೇಳಿ ಈ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಸಪೋರ್ಟ್ ಬೇಕಾಗಿದೆ. ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ಗೆ ಶೇರ್ ಮಾಡಿ, ಜೊತೆಯಲ್ಲಿ ಲೈಕ್ ಮಾಡಿ, ಜೊತೆಗೆ ಕಾಮೆಂಟ್ ಕೂಡ ಮಾಡಿ. ಆ ಮೂಲಕ ನನಗೆ ಸಪೋರ್ಟ್ ಮಾಡಿದ್ರೆ ನಾನು ಇನ್ನೂ ಹೆಚ್ಚು ವಿಡಿಯೋಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನನಗೂ ಕೂಡ ಉತ್ತೇಜನ ಬರುತ್ತೆ. ಈ ರೀತಿಯ ಸಪೋರ್ಟ್ ಅನ್ನ ಸದಾಕಾಲ ಮಾಡ್ತೀರಾ ಅಂತ ಅನ್ಕೊಳ್ತಾ, ಏನಾದ್ರೂ ಹೇಳ್ಬೇಕು ಕೇಳ್ಬೇಕು ಅಂತಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಬಂದು ಕಾಮೆಂಟ್ ಮಾಡಿ. ಮತ್ತೊಂದು ಇದೇ ರೀತಿಯಾದ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ. ಎಕ್ಸಾಮ್ ಬರೀತಿರೋರ್ಗೆ ಆಲ್ ದಿ ಬೆಸ್ಟ್.